ಸಿದ್ದರಾಮಯ್ಯನವರು ಕರೆದಿರೋದು ಸಿದ್ದರಾಮಯ್ಯನವರು ಒಬ್ಬರನ್ನೇ. ಆದರೆ ತಂತ್ರಗಾರಿಕೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಬ್ಬರೇ ಓದ್ತಾ ಇಲ್ಲ. ಅವರ ಪಟಾಲಂ ಜಾರ್ಜ್ ಅವರು, ಪರಮೇಶ್ವರ್ ಅವರು, ಮಾದೇವಪ್ಪ, ಆಮೇಲೆ ಜಾರಕಿಹೊಳಿ, ಬೈರತಿ ಪರ್ಮನೆಂಟ್ ಗಿರಾಕಿ, ಪರ್ಮನೆಂಟು, ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಓದ್ತಾ ಇದ್ದಾರೆ. ಪಾಪ ಅದೇನೋ ಡಿ ಕೆ ಶಿವಕುಮಾರ್ ಇವತ್ತು ಹೇಳಿದ್ರಂತೆ, ನಾನೇನೋ ಬೆವರು ಸುರಿಸಿ ಕಾಂಗ್ರೆಸ್ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದೆ, ಅದಕ್ಕೆ ಬೆವರು ಸುರಿಸಿದ್ಕೆ ನಿನ್ನ ಕೈಗೆ ಚಿಪ್ ಕೊಟ್ಟಿರೋದು. ಅವ್ ಭವಿಷ್ಯ ನುಡಿದಿದ್ದಂತೆ ಮನುಷ್ಯ. 136 ಸೀಟು ಬಂದೇ ಬರ್ತೈತೆ ಅಂತ ಭವಿಷ್ಯ ನುಡಿದ್ಬಿಟ್ಟಿದ್ದಂತೆ. ಸ್ವತಃ ನಿನ್ನ ಭವಿಷ್ಯನೇ ನುಡಿಯಕ್ಕಾಗಲ್ಲ ನೀನು, ಇನ್ನು ರಾಜ್ಯದ ಭವಿಷ್ಯ ನುಡಿಯಕ್ಕೆ ನಂಬ್ತಾರೆ ಯಾರಾದ್ರು? ನಿನ್ನ ಭವಿಷ್ಯನೇ ನೀನು ನುಡಿಯಕ್ಕಾಗ್ತಾ ಇಲ್ಲ. ಹೇಳ್ತಾನೆ ಇದೆಯಾ, ನವೆಂಬರಿಂದ ನಾಳೆ ತಗಂತೀನಿ, ನಾಡ್ ತಗಂತೀನಿ, ಫ್ಲೆಕ್ಸ್ ರೆಡಿ ಮಾಡ್ಕೊಳ್ರಿ, ಬ್ಯಾನರ್ ರೆಡಿ ಮಾಡ್ಕೊಳ್ಳಿ, ಬಂದೇ ಬಿಡ್ತು. ಕಾಲ ತೀರ್ಮಾನ ಮಾಡ್ತೈತೆ, ಅಜ್ಜಯ್ಯ ತೀರ್ಮಾನ ಮಾಡ್ತಾನೆ, ತಿರುಪತಿ ವೆಂಕಟರಮಣ ತೀರ್ಮಾನ ಮಾಡ್ತಾನೆ. ಆಮೇಲೆ ಏನು ಕೊಟ್ಟಿಲ್ಲ ಅಂದ್ರೆ ಒದ್ಬಿಟ್ಟು ಕಿತ್ಕೊಂತೀನಿ ಅಂತ ಅವ್ರೆ. ಒದ್ದು ಕಿತ್ಕೊಂಡಿಲ್ಲ. ಯಾ ಅಜ್ಜಯ್ಯನೂ ಇನ್ನೂ ವರ ಕೊಟ್ಟಿಲ್ಲ, ತಿರುಪತಿ ವೆಂಕಟರಮಣ ಸ್ವಾಮಿ ಅಂತೂ ಗೋವಿಂದ ಅಂದ್ಬಿಟ್ಟವ್ರು. ಫಸ್ಟು ನಿನ್ನ ಭವಿಷ್ಯ ಹೇಳಿದ್ದಲ್ಲ 136 ಏನೋ, ಅದನ್ನೇ ಎಲ್ಲರೂ ಹೇಳಿರ್ತಾರೆ. ಈಗ ಮೊನ್ನೆ 5 ರಾಜ್ಯಗಳ ಚುನಾವಣೆ ಆದಾಗ ಎಲ್ಲ ಒಂದೊಂದು ಸರ್ವೆಗಳು ಎಲ್ಲ ಒಂದೊಂದು ಹೇಳಿದ್ರು. ಆದ್ರೆ ಯಾವುದೋ ಒಂದು ನಿಜ ಆಗೇ ಬೇಕಲ್ಲ. ಅಲ್ಲ, ಈಗ ಮೊನ್ನೆ ಸರ್ವೆಗಳಲ್ಲಿ ಎಲ್ಲರೂ ಒಂದೊಂದು ಹೇಳಿದ್ರು. ತಮಿಳ್ನಾಡಲ್ಲಿ DMK ಬರ್ತೈತೆ ಅಂತ ಹೇಳಿದ್ರು, ಇನ್ನು ಕೆಲವು ಅಣ್ಣಾ DMK ಬರ್ತೈತೆ ಅಂದ್ರು, ವಿಜಯನ್ ಬರ್ತೈತೆ ಅಂತ ಹೇಳಿದ್ರು. ಯಾವುದೋ ಒಂದು ಸತ್ಯ ಆಗೇ ಬೇಕಲ್ಲ. ಹಂಗೆ ಡಿ ಕೆ ಶಿವಕುಮಾರ್ ಹೇಳಿರೋದು 136 ಅದೇ ಲೆಕ್ಕದಲ್ಲಿ. ಅದು ಫಸ್ಟು ನಿನ್ನ ಭವಿಷ್ಯ ನೀನೇ ಹೇಳಕ್ಕಾಗಲ್ಲ, ಇನ್ನು ಬೇರೆಯವ್ರ ಭವಿಷ್ಯ ಯಾಕೆ ಹೇಳಕ್ ಹೋಗ್ತೀರಾ? ಫಸ್ಟ್ ನಿನ್ನ ಭವಿಷ್ಯನ ನೋಡ್ಕೋ ಅಂತ ಸಲಹೆ ಕೊಡ್ತಾ ಇದ್ದೀನಿ. 28ಕ್ಕೇನೋ ಭವಿಷ್ಯ ನುಡಿತಾರಂತೆ. ಫಸ್ಟು ನಾನು ಅವ್ರಿಗೆ ಹೇಳೋದು, ನಿನ್ನ ಭವಿಷ್ಯ ನೋಡ್ಗಳಪ್ಪ. 28ಕ್ಕೆ ಏನು ಭವಿಷ್ಯ ಅಂತ ನೋಡಕ್ ಹೋಗ್ಬೇಡ. ನೀನು ಕಾಂಗ್ರೆಸ್ ಪಾರ್ಟಿಗೆ ಇರ್ತೀಯೋ ಅಥವಾ ಬೇರೆ ಪಾರ್ಟಿಗೆ ಹೋಗ್ತಿರೋ ನೋಡು. ಅಧಿಕಾರ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲೇ ಇರ್ತೀಯ, ಬೇರೆ ಪಾರ್ಟಿಗೆ ಹೋಗ್ತೀಯ, ಅದನ್ನ ಚೆಕ್ ಮಾಡ್ಬೇಕು. ಅಲ್ಲ, ಒಂದೇ ಪಾರ್ಟಿನ ಕರ್ನಾಟಕದಲ್ಲಿ ಇರೋದು? ಬೇಕಾದಷ್ಟು ಒಂದು 20 ಪಾರ್ಟಿಗಳವೆ ಕರ್ನಾಟಕದಲ್ಲಿ. ಏನೇನು ಎಲ್ಲ ಬೇಕಾದಷ್ಟವೆ. ತೃಣಮೂಲನೂ ಇದೆ ಇಲ್ಲಿ. ಉತ್ತರ ಪ್ರದೇಶದ್ದು ಇದೆಯಲ್ಲ, ಮಲಯಾಮ್ ಸಿಂಗ್ ಯಾದವ್ದು ಪಾರ್ಟಿ ಇದೆ ಇಲ್ಲಿ. ಈಗ ಬೇರೆ ಕಾಕ್ರೋಚ್ ಪಾರ್ಟಿ ಬೇರೆ ಬಂದೈತಲ್ಲ, ಆ ಕಾಕ್ರೋಚ್ ಪಾರ್ಟಿಗೂ ಸೇರ್ಬೋದು. ಮುಖ್ಯಮಂತ್ರಿ ಏನು ಖಾಲಿ ಮಾಡೋ ಥರ ಏನು ಕಾಣಿಸಲ್ಲ, ಖಾಲಿ ಮಾಡೋ ಥರ ಇಲ್ಲ. ಅವರು ಖಾಲಿ ತಟ್ಟೆನ ಡಿ ಕೆ ಶಿವಕುಮಾರ್ಗೆ ಕೊಡೋ ಥರ ಕಾಣಿಸ್ತಾ ಇದೆ. ಓಕೆ, SIR ವಿಚಾರ 3 ಪಕ್ಷಗಳಲ್ಲೂ ಕೂಡ ಇದಾಗ್ತಾ ಇದೆ. ಕಾಂಗ್ರೆಸ್ ವಿರೋಧ ಮಾಡ್ತಿತ್ತು, ಈಗ ಆಯ್ತು ನಾವು ತಯಾರಿ ಇದ್ದೀವಿ ಅನ್ನೋ ಮಾತನಾಡ್ತಿದ್ದಾರೆ. SIR ಮಾಡ್ತಾ ಇರೋದು ಇದು ನ್ಯಾಚುರಲ್ ಪ್ರೋಸೆಸ್. ಇದು ಯಾರು ವಿದೇಶದವರಿದ್ದಾರೆ, ಈಗಾಗಲೇ 2 ಕೋಟಿಗೂ ಹೆಚ್ಚು ಜನ ವಿದೇಶಿಯರು ಭಾರತದಲ್ಲಿದ್ದಾರೆ. ಅದರಲ್ಲಿ ಬಾಂಗ್ಲಾದೇಶಿಯರೇ 90%ಗೂ ಹೆಚ್ಚು ಬಾಂಗ್ಲಾದೇಶದವರೇ ಇದ್ದಾರೆ. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಕ್ಯಾಂಪ್ಗಳು ತೆಗಿತಾ ಇದ್ದಾರೆ. ಜಿಲ್ಲೆಗೆ 1 ಕ್ಯಾಂಪ್ಗಳು. ಈ ಬಾಂಗ್ಲಾದೇಶದವ್ರು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಆ ಕ್ಯಾಂಪಿಗೆ ತಂದು ಹಾಕಿ ಅಲ್ಲಿಂದ ಅವ್ರನ್ನ ವಾಪಸ್ ಅವ್ರ ಊರುಗಳಿಗೆ ಕಳಿಸೋವಂಥದ್ದಕ್ಕೆ. ಅಲ್ಲಿರೋ ಮುಸಲ್ಮಾನರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ. ಇವರೆಲ್ಲ ಬಂದ್ಬಿಟ್ಟು ನಮ್ಮ ಜಾಬ್ನೆಲ್ಲ ಕಿತ್ಕೊಂಬಿಟ್ರು, ನಮ್ಮ ಅಧಿಕಾರನ ಕಿತ್ಕೊತಾ ಇದ್ದಾರೆ ಅಂತೇಳಿ ಅಲ್ಲಿರೋ ಮುಸಲ್ಮಾನರೇ ಇವ್ರನ್ನ ಒದ್ದೋಡಿಸ್ತಾ ಇದ್ದಾರೆ. ಆದರೆ ಕರ್ನಾಟಕದ ಕಾಂಗ್ರೆಸ್ ಅವ್ರಿಗೆ ಆ ಬುದ್ಧಿ ಇನ್ನೂ ಬಂದಿಲ್ಲ. ಅದರಿಂದ SIR ಇದೆ, ಅದು ರಿಯಲ್ ವೋಟರ್ಸ್ ಮಾಡೋ ಅಂತ ಒಂದು ಪ್ರಕ್ರಿಯೆ. ಕೆಲವರೆಲ್ಲ ಗೊತ್ತಿದೆ, ರಾಮನಗರದಲ್ಲೂ ಓಟಿದೆ, ನಮ್ಮ ಪದ್ಮನಾಭನಗರದಲ್ಲೂ ಓಟಿದೆ, ಕನಕಪುರದಲ್ಲೂ ಓಟಿದೆ.
ನಮ್ಮ ಪದ್ಮನಾಭ ನಗರದಲ್ಲೂ ಓಟ್ ಇದೆ ಅವ್ರದ್ದು.